ಅಲ್ಲೋಡು ರಾಂಗ್ ಸೈಡ್ ಬರೋದಲ್ಲದೆ ಗುರಾಯಿಸ್ಕೊಂಡ್ ಬೇರೆ ಹೋಯ್ತು. ಏನಾಗಲ್ಲ ಬಿಡು ಮಗ, ಅದೇಗ್ ಬಿಟ್ಬಿಡಾಗುತ್ತೆ. ಇಂತ ಬೋ 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 ಬೋರ್ಡ್ ಡ್ರೈವರ್ಗೆ ಅವಾರ್ಡ್ ಕೊಡ್ಬೇಕು. ಅವಾರ್ಡ್ ಜನ ಅವಾರ್ಡ್ ಕೊಡ್ಬೇಕು. ಹೆಂಗೋ ಬಂದ್ಬಿಡ್ತಾರಪ್ಪ ಇವಾಗೆಲ್ಲ ಜನ. ಬಾರ ತೂರ್ಕೊಂಡ್ಬಿಡು. ನನ್ ತಿರುಗಿಸ್ತೀನಿ, ತೂರ್ಕೊಂಡು ಹೋಗ್ಬಿಡು ಅಂದೆ ಅಪ್ಪ ಅಷ್ಟೇ. ಜಾಗ ಇದ್ರೆ ತಾನೇ ಅಪ್ಪ ನಾನು ಹೋಗೋದು ಮುಂದಕ್ಕೆ. ಇವರೆಲ್ಲ ಆರನಲ್ಲೇ ಮ್ಯೂಸಿಕ್ ಬರ್ಸ್ತಾರೆ. ಇವ್ರು ತಲೆ ಇಲ್ವಾ ಇವ್ರಿಗೆ? ಫ್ರೆಂಡ್ ಫೋನ್ ಮಾಡ್ತಾವ. ಒಂದೇ ನಿಮಿಷ. ಹಲೋ ಮಚೆ, ಸಂಜೆ ಪಾಟೀಲ್ ಇದು ಎಣ್ಣೆ ಹೊಡಿತೀಯ ಬೀರ್ ಹೊಡಿತೀಯ? ಬಿಡಿ ಕೆಳಗಡೆನೆ ಇರು, ಬತ್ತೀನಿ ಮುಗ್ಸೋಣ. ಅದು ಸೈನ್ಸ್ ಲ್ಯಾಬ್ ಮಾಡಿ ಮುಗಿಸ್ಬೋಣ ಆ ಚಾಪ್ಟರ್ ಇವತ್ತು. ಅಪ್ಪ ಜೊತೆಗವ್ರೆ, ನಿಂಗೆ ಆಮೇಲೆ ಮಾಡ್ತೀನಿ. ಹಾ ಸರಿ. ಅಲ್ಲಷ್ಟೊಂದು ಜಾಗ ಬಿಡಿ, ಹೋಗ್ ಸಾಯ್ತಾನೆ. ಗಾಡಿ ಏನಕ್ಕೆ ಅಂತಾರ ಗೊತ್ತಿಲ್ಲ ಅಪ್ಪ ಇವರೆಲ್ಲ. ಅಲ್ಲ ಅವಂದೇ ತಪ್ಪಿಟ್ಕೊಂಡು ಲುಕ್ ಬೇರೆ ಕರ್ಕೊಂಡು ಹೋಯ್ತದೆ. ಲವ್ 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 ಲವ್ವರ್ ಅನ್ಬಿಡು ಮಗ ಅವ್ರನ್ನ. ಅಪ್ಪ ಲವ್ವರ್ ಇರ್ಬೇಕು ಯಾರೋ ಅವರು. ಬಾಯಿಲಿ ಬೋಳಿ ಮಗ. ಸಾರಿ ಅಪ್ಪ. ಲೋ ಮಚ್ಚ, ಒಂದ್ ಇಂಪಾರ್ಟೆಂಟ್ ಕ್ವಶನ್ ಕೇಳೋ. ನಾವು ಸೆಕ್ಯೂರಿಟಿ ಗಾರ್ಡ್ ನ ವಾಚ್ಮ್ಯಾನ್ ಅಂತ ಕರಿತೀವಿ. ಹೌದು. ಹಂಗಾರೆ ವಾಚ್ ಮಾರೋನ್ ಏನಂತ ಕರಿತೀವಿ? ಇದನ್ನ ನೀನ್ ವಾಚ್ ಮಾರೋನ್ ಹತ್ರನೇ ಹೋಗಿ ಕೇಳ್ಬೇಕು ಮಚ್ಚ. ಅದೆಲ್ಲ ಬಿಡು, ನಿನ್ ಫೋನ್ ಯಾರು ಅಭ್ಯಾಸ ಮಾಡ್ಬಿಟ್ಟವ್ರಂತೆ. ಯಾವ್ದೋ ಕೀಪ್ಯಾಡ್ ಫೋನ್ ಯೂಸ್ ಮಾಡ್ತಿದ್ಯಾ ಅಂತ ಸುದ್ದಿ ಬಂತು. ಕೀಪ್ಯಾಡ ನಾನಾ ನಡಿಯಲ್ಲಿ ಸ್ಯಾಮ್ಸಂಗ್ S25 ಯೂಸ್ ಮಾಡ್ತಾ ಇದೀನಿ. ಅದು ಬರೀ 5,000 ರೂಪಾಯಿ ತಗೊಂಡಿದ್ದು. ಸ್ಯಾಮ್ಸಂಗ್ S25 ಬರೀ 5,000 ರೂಪಾಯಿ ಇಲ್ಲ. ಎಲ್ಲೋ ಹೆಂಗೋ ಅದೆಲ್ಲ ನಿಂಗೆ ಯಾಕೆ? ನಿನ್ ಬ್ಯಾಗ್ ಮುಚ್ಕೊಂಡು ನಿನ್ ಕೆಲಸ ನೋಡ್ಕೋ. ಅದ್ ಸರಿ, ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಕೇಳು. ನೀರ್ನ ಬಿಸ್ಲಲ್ಲಿಟ್ರೆ ನೀರು ಒಣಗೋಗುತ್ತೆ, ಆದ್ರೆ ನಮ್ ಬೇವ್ರ ನೀರ್ ಯಾಕೆ ಒಣಗೋಗಲ್ಲ? ಇವಾಗ ನನ್ ಸ್ಮಾರ್ಟ್ ವಾಚ್ ಅಲ್ಲಿ ಟೈಮು ರಾತ್ರಿ 9 ಗಂಟೆ ಆಗಿದೆ. ಬೆಳಗ್ಗೆ ಸೂರ್ಯ ಹುಟ್ಟಿದ್ಮೇಲೆ ಹೋಗಿ ಕೇಳ್ಕೊಂಬಂದ್ ಹೇಳ್ತೀನಿ. ಹಲೋ, ಎಲೆಕ್ಟ್ರಿಷಿಯನ್ ಅವರಾ? ಹೇಳಿ ಸರ್, ಕರೆಂಟ್ ಯಾಕೋ ಕಟ್ ಮಾಡ್ದಲ್ಲ ಒಬ್ರೆ? ಸರ್ ಬಿಸಿಲು ತುಂಬಾ ಇದೆ ಸರ್, ಅದಕ್ಕೆ ತುಂಬಾ ಬಿಸಿಲು ಇರೋದಕ್ಕೆ ಈಗ ನಾವು ಕೇಳ್ತಾ ಇರೋದು ಏನ್ಗೋ ಕಟ್ ಮಾಡಿದೆ ಕರೆಂಟ್ ನಲ್ಲ ಅವಡೆ ಮಿಂಟರ್ ಕುಡ್ದವನೆ. ಬಿಸಿಲಿಂದ ಟ್ರಾನ್ಸ್ಫಾರ್ಮರ್ ಸುತ್ತಾಗಿರೋದು, ಅಲ್ಲೋ ನೋಡಿದ್ಮೇಲೆ ಕರೆಂಟ್ ಬರೋದು. ಅಲ್ಲಿ ನಿಂದು ಟ್ರಾನ್ಸ್ಫಾರ್ಮರ್ ಸುತ್ತದ್ರೆ ನಂದು ಇಲ್ಲೆಲ್ಲ ಸುತ್ತಾಗ್ತಾ ಇದೆ. ಟ್ರಾನ್ಸ್ಫಾರ್ಮರ್ ಏನು ಸುತ್ತಾಯ್ತು? ಅದೇನೋ ನಾನು ಹೇಳ್ಬಿಟ್ಟ ಸುತ್ತಾಯ್ತಾ? ಹೋಗಿ ಚೆಕ್ ಮಾಡ್ತೀನಿ, ಸ್ವಲ್ಪ ಹೊತ್ತು ಕರೆಂಟ್ ಬರುತ್ತೆ. ಸ್ವಲ್ಪ ಹೊತ್ತು ಅಂದ್ರೆ ಎಷ್ಟತ್ತ? ಅಮ್ಮಮ್ಮ ಅಂದ್ರೆ 1 ಅವರ್ ಆಗ್ಬೋದು. ಮುಚ್ಕೊಂಡ್ ವೇಟ್ ಮಾಡು. ಅಯ್ಯೋ ದರಿದ್ರು ನನ್ ಮಗನ 1 ಅವರ್ ಆ ಬಿಸಿಲ ನಾನೇ ನಿದ್ದೆ ಮಾಡೋದು. 1 ಟವಲ್ ತಗೊಂಡು ನೀರಲ್ಲಿ ಎದ್ಬಿಟ್ಟು ಮುಖದ ಮೇಲೆ ಹಾಕೊಂಡ್ ಮಾಡ್ಕೊಂಡ್ ಹೇಳ್ತೀನಿ. ಟವಲ್ನ ನೀರಲ್ಲಿ ಎದ್ಬಿಟ್ಟು ಮುಖದ ಮೇಲೆ ಹಾಕೊಂಡ್ ಮಾಡ್ಕೊಳಕ ದುಡ್ಕೊಡೋದು ನಾನು ನಿನ್ಗೆ ಲೌಡೆ? ಮಿಂಡ್ರು ಬಿಡ್ದೋನೆ, ನೀನ್ ದುಡ್ಡು ಕೊಟ್ಟೇನ್ ಕರೆಂಟ್ ನಮ್ಮ ಮೇಲೆ ಹಾಕೊಂಡ್ ಮಲ್ಕತ್ತೆ ಇಲ್ಲ ತಾನೆ? ಲೌಡೆ ಎಷ್ಟ್ ಮಾತಾಡ್ತೀಯ? ಆಫೀಸ್ ಹತ್ರ ಬಂದ್ 2 ಕಪಾಲಕ್ ಬಿಟ್ರೆ ತೆಗ್ದಿಂದ ಕರೆಂಟ್ ಬಂದ್ ಬಿಡ್ಬೇಕು. ಬೇವಾಸಿ ನನ್ ಮಗನ. ಕರೆಕ್ಟ್ ಗುರು, ಈ ಬಯೋ ಎನರ್ಜಿನ ನಾವೆಲ್ಲಾ ಕಡೆ ಪ್ರಮೋಟ್ ಮಾಡೋಣ. ಇವಾಗ ಒಂದ್ ಕೆಲಸ ಮಾಡಿ, ನಿಮಗ್ ನೀವೇ ಹೊಡ್ಕೊಂಡು ತಿಗ್ದಿಂದ ಬರೋ ಕರೆಂಟ್ ನ ಯೂಸ್ ಮಾಡ್ಕೋತಾ. ಟ್ರಾನ್ಸ್ಫಾರ್ಮರ್ ರೆಡಿ ಆದ್ಮೇಲೆ ನಿಮ್ ಕರೆಂಟ್ ನ ಬಿಟ್ಬಿಟ್ಟು ಟ್ರಾನ್ಸ್ಫಾರ್ಮರ್ ಕರೆಂಟ್ ನ ಯೂಸ್ ಮಾಡ್ಕೊಳ್ಳಿ. ಅಯ್ಯೋ ಬೇವರ್ಸಿ ನನ್ ಮನೆ ನೀನ್ ಹಾಕೊಂಡ್ ಬರ್ತೀನಿ. ಅಮ್ಮ ಕಟಿಂಗ್ ಮಾಡ್ಸ್ಕೊಂಡ್ ಬರ್ತೀನಿ. ಇವಾಗ್ಲೇ ಹೇಳ್ತಾ ಇದೀನಿ, ಚಪ್ಪಲಿ ತರ ಮಾಡ್ಸ್ಕೊಂಡ್ ಬಂದ್ಯೋ. ಚಪ್ಪಲಿನ ಹುಡುಕಿನಿ, ನೀಟಾಗಿ ಸಣ್ಣದಾಗಿ ಮಾಡ್ಸ್ಕೊಂಬ. ಸರಿ ಆಯ್ತು ಬಿಡಮ್ಮ. ಇನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಸ್ಬೇಕಾಗಿತ್ತು. ಅಣ್ಣ ಒಂದ್ ಚಾ ಕೊಡು. ಅಣ್ಣ ಸಕ್ಕರೆನ ಹಾಕಿಲ್ಲ ಇದ್ರಾಗ. ಸ್ವಲ್ಪ ಈ ಕಡೆ ನೋಡು ಕಂದ. ತಳಗ್ ಫಾಲೋ ಮಾಡ್ಕೊರ್ಲೆ. ಗುರುಗಳೇ ನಮಸ್ಕಾರ. ಆಯುಷ್ಮಾನ್ ಭವ, ಆಯುಷ್ಮಾನ್ ಭವ. ಗುರುಗಳೇ ನನ್ ಕೈ ನೋಡಿ ನನ್ ಮದ್ವೆ ಯಾವ್ದಾಗತ್ತೆ ಅಂತ ಹೇಳಿ. ನಿಮ್ ಕೈ ನೋಡೋ ಅವಶ್ಯಕತೆ ಇಲ್ಲ, ನಿನ್ ಮುಖಾನೇ ಹೇಳ್ತಾ ಇದೀನಿ ನಿನ್ ಮದ್ವೆ ಆಗಲ್ಲ ಅಂತ. ನಿಜಾನೇ ಹೇಳ್ತಾ ಇದೀನಿ. ಟೈಮ್ ವೇಸ್ಟ್ ಮಾಡ್ಬಿಡ, ಒಳ್ಳೆ ದಿನ ಮತ್ತೆ ಕಾಲ ನೋಡಿ ಸತ್ತೋಗ್ಬಿಡು. ದರ್ಶು ಒಂದೆರಡು ಪಾತ್ರೆ ತೊಳ್ಕೊಡ್ತೀಯಾ? ಇಲ್ಲಕ್ಕ, ಹುಡುಗಿರ್ ಮಾಡೋ ಕೆಲಸ ಎಲ್ಲ ಮಾಡಲ್ ತೆಗಿ. ನಾನು ನೀನೇನಾದ್ರೂ ನನಗೆ ಪಾತ್ರೆ ತೊಳ್ಕೊಟ್ರೆ ನನ್ನ ಫ್ರೆಂಡ್ ಹರ್ಷಿತ್ ನಂಬರ್ ಕೊಡ್ತೀನಿ ನಿನಗೆ. ಪಾತ್ರೆ ಇಷ್ಟನಾ? ಆದ್ರು ಹಲೋ ಮಚ್ಚ, ಹೇಳು. 1,000 ರೂಪಾಯಿ ಫೋನ್ ಪೇ ಮಾಡು ಮಚ್ಚ, ಅರ್ಜೆಂಟ್ ಬೇಕಾಗಿದೆ. ಇಲ್ಲ ಮಚ್ಚ, ನನಗೂ ಬೇಕು. ಫ್ರೆಂಡ್ಶಿಪ್ ಅಲ್ಲಿ ನನ್ನ ಹತ್ರ ಇರೋದನ್ನು ನಿನಗ್ ಕೊಡ್ಬೇಕು, ನಿನ್ನ ಹತ್ರ ಇರೋದನ್ನು ನನಗ್ ಕೊಡ್ಬೇಕು ಮಚ್ಚ. ಕೊಡು ಮಚ್ಚ, 1 ವಾರದಲ್ಲಿ ವಾಪಸ್ ಕೊಡ್ತೀನಿ. ಹಂಗಾದ್ರೆ ನನ್ನ ಹತ್ರ ಹುಡ್ಗಿ ಇಲ್ಲ, ನಿಮ್ ಹುಡ್ಗಿನ 1 ವಾರಕ್ಕೆ ಕೊಡು, ನನಗೆ ವಾಪಸ್ ಕೊಡ್ತೀನಿ ಮಚ್ಚ. ಸೊಸೆ ನಂಗೆ ಮ್ಯಾಂಗೋ ಶೇಕ್ ಕುಡಿಬೇಕು ಅನ್ಸ್ತಾ ಇದೆ. ಅತ್ತೆಮ್ಮ ಈಗ್ಲೇ ಮಾಡ್ಕೊಂಡ್ ಬರ್ತೀನಿ. ನಾನ್ ನಿಂಗೆ ಹೇಳೋದ್ನಾ ಮಾಡಕ್ಕೆ? ಇಲ್ಲ ಅತ್ತೆಮ್ಮ, ನಿಂದೇ ನಡೆಸ್ತೀಯ ಮನೇಲಿ ಇವಾಗ? ಇಲ್ಲ ಅತ್ತೆಮ್ಮ, ಇವಾಗ ಬಂದಿರೋದು ನೀನ್ ಈ ಮನೆಗೆ. ಇವಾಗಿಂದಾನೆ ಕಬ್ಜಾ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟ? ಅಯ್ಯೋ ಇಲ್ಲ ಅತ್ತೆಮ್ಮ, ಹೋಗ್ ಮ್ಯಾಂಗೋ ಶೇಕ್ ಮಾಡ್ಕೊಂಬ ನಂಗೆ. ಇಲ್ಲ ಅಥವಾ ಮಾಡ್ಕೊಂಬತ್ತೀನಿ ಅತ್ತೆಮ್ಮ. ಸೊಸೆ ನೀನ್ ಎಷ್ಟು ಓದಿದ್ಯಾ? ನಾನ್ MBA ಮಾಡಿದೀನಿ ಅತ್ತೆಮ್ಮ. ಬೆಳಗ್ಗೆಯಿಂದ ನಂಗೆ ತಲೆ ನೋತೈತೆ, ಒಂದ್ ಒಳ್ಳೆ ಮಾತ್ರ ಹೇಳು. ಅತ್ತೆಮ್ಮ, ನಾನ್ MBA ಮಾಡಿರೋದು MBBS ಅಲ್ಲ. ಗೊತ್ತಿತ್ತು ನಂಗೆ ನಮ್ ಹುಡ್ಗಂಗ್ ಯಾವ್ದೋ ತಪ್ಪು ಹುಡುಗಿ ಜೊತೆ ಮದುವೆ ಮಾಡಿದೀವಿ ನಾವು ಅಂತ. ಅತ್ತೆಮ್ಮ, ಸೊಸೆ ಡೋರ್ದು ಲಾಕ್ ಸೆಟ್ ಮುಡ್ದೋಗೈತೆ, ಒಂಚೂರು ಸರಿ ಮಾಡ್ಬಿಡು. ನನಗ್ ಬರಲ್ಲ ಅತ್ತೆ. ಇನ್ನೇನ್ ಕಲ್ಸೋರ್ ನಿಮ್ಮ ಅಮ್ಮ ನಿಂಗೆ? ಟಿವಿದು ಮದರ್ ಬೋರ್ಡ್ ಕೆಟ್ಟೋಗೈತೆ, ಅದಾರು ಸರಿ ಮಾಡಕ್ ಬರುತ್ತಾ?
ಮತ್ ಏನ್ ಕಲ್ತ್ಕೊಂಡ್ ಬಂದಿದ್ಯಾ ನಿಮ್ ಮನೆಯಿಂದ ನೀನು? ಇವಾಗ ಬಾತ್ರೂಮ್ ಅಲ್ಲಿ ಟೈಲ್ಸ್ ಹಾಕೋ ಬರಲ್ಲ ಅನ್ಬೇಡ್ದ ಆಮೇಲೆ. ಎಂತ ಸೊಸೆ ತಗೊಂಬಂದಿದವಪ್ಪ ನಾವು. ಒಂದ್ ಮನೆ ಕೆಲ್ಸಾನು ಬರಲ್ಲ ನಿಂಗೆ. ಆದ್ರೆ ಅತ್ತೆ ಎದುರು ಮಾತಾಡ್ತೀಯ ನಂಗೆ. ಇದೊಂದ್ ಕಲ್ಸೋರ್ ನಿಮ್ ಮನೇಲಿ ನಿಂಗೆ ಚೆನ್ನಾಗಿ. ಮಚ ಹೇಳೋಡ ಒಂದ್ ಮಾತು ಹೇಳು. ನಮ್ಮಿಬ್ರು ಫ್ರೆಂಡ್ಶಿಪ್ ಎಷ್ಟು ವರ್ಷ ಆಯ್ತು? 9 ರಿಂದ 10 ವರ್ಷ ಆಗಿರ್ಬೋದು ಮಚ. ಯಾಕೆ ನಮ್ಮಿಬ್ರು ಫ್ರೆಂಡ್ಶಿಪ್ ಗೋಸ್ಕರ ಏನ್ ಮಾಡಕ್ ರೆಡಿ ಇದೆಯಾ? ಮಿಡ್ರುದೋನೆ ಯಾಕೆ ನಿನಗೆ ಗೊತ್ತಿಲ್ವಾ ನಾನೇನೇನ್ ಮಾಡ್ತೀನಿ ನಿನ್ ಫ್ರೆಂಡ್ಶಿಪ್ ಗೋಸ್ಕರ ಅಂತ? ನಿನ್ಗೋಸ್ಕರ ಪ್ರಾಣ ಬೇಕಾದ್ರೆ ಬಿಡ್ತೀನಿ. ಯಾಕೆ ಏನಾಯ್ತು? ಸರಿ ನನ್ನ 7-8 ಜನ ಹಿಡ್ಕೊಂಡು ಹೊಡಿತಾ ಇದಾರೆ. ನನಗೆ ಅಪರಕ್ ಬರ್ತೀನಿ ನೀನಾ? ಆ ಬೋಳಿ ಮಕ್ಳು 7-8 ಜನ ಇದ್ರೆ ನಾನು 15 ಜನಕ್ಕೆ ಕಳ್ಸ್ಕೊಡಿಸ್ತೀನಿ. ಏನಾಯ್ತು? ಸರಿ ಆಯ್ತು. ಅಕಸ್ಮಾತ್ ನಮ್ಮಪ್ಪ ಏನಾದ್ರು ನನ್ನ ಮನೆಯಿಂದ ಹೊರಗಡೆ ಹಾಕಿದ್ರೆ ನನ್ನ ನಿಮ್ಮ ಮನೇಲಿ ಸೇರಿಸ್ಕೊತೀಯಾ? ಇವಾಗ್ಲೂ ಕೂಡ ಇದು ನಿಮ್ಮ ಮನೆನೆ, ಬಂದ್ ಸೇರ್ಕೋ. ಅದ್ಬಿಡು. ಇವಾಗ ಏನಾಯ್ತು ಅದ್ ಬಗ್ಳು. ಇವಾಗ ನಮ್ಮ ಹುಡುಗಿ ಜೊತೆ ನಂದು ಬ್ರೇಕಪ್ ಆಯ್ತು. ಅವಳು ನಿಂಗೂ ಕೂಡ ಫ್ರೆಂಡು. ಇವಾಗ ನಾನು ಬ್ಲಾಕ್ ಮಾಡಿದ್ರೆ ನೀನು ಕೂಡ ಅವಳನ್ನ ಬ್ಲಾಕ್ ಮಾಡ್ತೀಯಾ? ಬರೀ ಬ್ಲಾಕ್ ಮಾಡೋದಲ್ಲ, ಟಿಕೆಟ್ ಮೇಲೆ 2 ಓದಿತೀನಿ. ನನಗೆ ನಿನ್ನಂತ ಮಿಡ್ವರ್ದನ್ ಫ್ರೆಂಡ್ಶಿಪ್ ಮುಖ್ಯ. ಮುಚ್ಕೊಂಡು ಏನಾಯ್ತು ಅದೇಳು. ಸರಿ ನನಗೆ ಇವಾಗ ಅರ್ಜೆಂಟ್ 1,000 ರೂಪಾಯಿ ಬೇಕು ಅಂದ್ರೆ ನೀನ್ ನನಗೆ ಕಳಿಸ್ತೀಯಾ? ಫ್ರೆಂಡ್ಶಿಪ್ ಅಲ್ಲಿ ಯಾವತ್ತು ದುಡ್ಡಿನ ವಿಷಯ ಬರಬಾರ್ದು. ಶಾಂತಂ ಪಾಪಂ ಶಾಂತಂ ಪಾಪ. ಗುರು ನನಗೊಂದು ಡೌಟ್ ಗುರು. ಈ ಕರ್ಗಿರ್ತಾರ ಹುಡುಗರು, ಅವ್ರಿಗೇನೆ ಹುಡುಗಿರ್ ಬಿಡ್ತಾರಲ್ಲ, ಹೆಂಗೆ ಗುರು ಇದು? ಏನ್ ಟ್ಯಾಲೆಂಟ್ ಇಕ್ಕಿದಾರೆ ಗುರು ಅಂತ ಗೊತ್ತಿಲ್ಲ ಗುರು. ಅವ್ರಿಗೆ ಸ್ವಲ್ಪ ಟ್ಯಾಲೆಂಟೆಡ್ ಕರಿಯೋ ಪರ್ಸನ್ಗೆ ಸ್ವಲ್ಪ ಶೇರ್ ಮಾಡಿ ಮತ್ತೆ ಟ್ಯಾಗ್ ಮಾಡಿ ಫ್ರೆಂಡ್.